ಈ ಸರ್ತಿ ನವೆಂಬರ್ 14, 15, 16 ಶಾಲಿನಿ ಗ್ರೌಂಡ್ಸಲ್ಲಿ ಒಂದು ಪುಸ್ತಕ ಸಂತೆ ಅಂತ ಮಾಡ್ತಾರೆ. ಹಿಂದಿನ ಸರ್ತಿ ಮಳೆಯಲ್ಲಿ ಕೂಡ ಪ್ರತಿ ದಿವಸ ಲಕ್ಷ ಜನ ಅದಕ್ಕೆ ಬಂದು ಪುಸ್ತಕಗಳನ್ನು ಕೊಂಡು ಹೋದರು. 3 ದಿವಸ ಮಳೆ ಆದರೂ ಲೆಕ್ಕಿಸದೆ ಬಂದು ಅಗಾಧವಾದ ಜನಸಂದಣಿಯ ಮಧ್ಯೆ ಅಪಾರವಾದ ವ್ಯಾಪಾರವಾಗಿದ್ದ ಒಂದು ಇದು. ಮತ್ತು ಅಕ್ಷರಗಳನ್ನು ಕಂಡು ಸಂಭ್ರಮ ಪಡ್ತಾ ಇದ್ದ ಜನ, ಅವ್ರನ್ನ ನೋಡಿ ಸಂತೋಷ ಆಗುತ್ತೆ. ಪುಸ್ತಕಗಳನ್ನು ನೋಡಿ ಸಂಭ್ರಮ ಪಡೋದು ನೋಡಿ ತುಂಬ ಸಂತೋಷ ಆಗುತ್ತೆ. ಯಾವುದೋ ಗ್ಯಾಡ್ಜೆಟ್ಸ್ ನೋಡಿ ಸಂತೋಷ ಪಡ್ತೀವಿ, ಎಲ್ಲ ಪುಸ್ತಕಗಳನ್ನ ನೋಡಿ ಸಂತೋಷ ಆಗುತ್ತೆ. ಎಲ್ಲ ಪೇರೆಂಟ್ಸು ಈ ನಡುವೆ ಒಂದು ಮನೋವ್ಯಥೆ ಈ ನಡುವೆ ಕಾಣಿಸ್ತಾ ಇದೆ. ಮಕ್ಕಳು ಮೊಬೈಲಲ್ಲಿ ಯಾವಾಗಲೂ ನೋಡ್ತಾ ಇರ್ತಾರೆ, ಮೊಬೈಲಲ್ಲಿ ಕಳೆದೋಗಿರ್ತಾರೆ, ಕಂಪ್ಯೂಟ್ರಲ್ಲಿ ಕಳೆದೋಗಿರ್ತಾರೆ ಅಂತ. ಅದಕ್ಕೆಲ್ಲ ಉತ್ತರ ಇರೋದು ಪುಸ್ತಕದಲ್ಲಿ ಮಾತ್ರ. ನೀವು ಪುಸ್ತಕಗಳನ್ನು ಹೆಚ್ಚು ಪರಿಚಯಿಸಿದರೆ ಮಕ್ಕಳು ಮೊಬೈಲ್ನಿಂದ ಪುಸ್ತಕಕ್ಕೆ ಬರ್ತಾರೆ, ಪುಸ್ತಕದಿಂದ ಜ್ಞಾನಕ್ಕೆ ಬರ್ತಾರೆ. ಮೊಬೈಲ್ನಲ್ಲಿ ಜ್ಞಾನದಿಂದ ಅಜ್ಞಾನಕ್ಕೆ ಹೋಗ್ತಾರೆ. ಹಾಗಾಗಿ ಇದರಿಂದ ಅಕ್ಷರದಿಂದ ಪುಸ್ತಕದಿಂದ ಜ್ಞಾನಕ್ಕೆ ಬರುವಂಥ ಒಂದು ಸಂತೆ ಪುಸ್ತಕ ಸಂತೆ. ಈ ಸಾರಿ ಒಂದು ಮುಖ್ಯವಾಗಿ ಮಕ್ಕಳಿಗೋಸ್ಕರ ಒಂದು ವಿಶೇಷವಾದ ವಿಭಾಗವನ್ನು ಮಾಡಿದ್ದಾರೆ. ಈ ಇದಿರುತ್ತಲ್ಲ, ಒಂದು ಕೌನ್ಸಿಲಿಂಗ್ ಕೊಡಿಸಿ ಅಂತಾರೆ ಸ್ಕೂಲಲ್ಲಿ, ಮಕ್ಕಳಿಗೆ ಮೊಬೈಲ್ ನೋಡದೇ ಇರೋ ಕೌನ್ಸಿಲಿಂಗ್ ಅಂತ. ಇಂಥ ಪುಸ್ತಕ ಸಂತೆಗಳೇ ಒಂದು ದೊಡ್ಡ ಕೌನ್ಸಿಲಿಂಗ್ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಬಂದರೆ ಇಡೀ ವಾತಾವರಣ ಪುಸ್ತಕದ ವಾತಾವರಣ ಇರುತ್ತೆ, ಇಡೀ ವಾತಾವರಣ ಮಕ್ಕಳನ್ನು ತಿದ್ದೋ ವಾತಾವರಣ ಇರುತ್ತೆ, ಇಡೀ ವಾತಾವರಣ ಮನುಷ್ಯನಿಗೆ ಒಂದು ಬೆಳಕನ್ನು ನೀಡುವ ವಾತಾವರಣ ಆಗಿರುತ್ತೆ. ಅದರಲ್ಲಿ ಮಕ್ಕಳಿಗೆ ವಿಶೇಷವಾದ ಬೆಳಕನ್ನು ನೀಡ್ತಾ ಇರುತ್ತೆ. ಮಕ್ಕಳಿಗೆ ನಾವೆಲ್ಲ ಪುಸ್ತಕಗಳನ್ನ ಹಳೆ ಕಾಲದಲ್ಲಿ ನೋಡಿರ್ತೀವಿ, ಮಕ್ಕಳು ಆಗಿಂದ ನೋಡ್ತಾ ಅರಳುತ್ತಾರೆ. ಇಂಥ ಪುಸ್ತಕ ಸಂತೆಗಳಿಗೆ ಬಂದು ಅರಳಿ ಪುಷ್ಪಗಳಾಗುವ ನಾವು ಗಳಿಗೆಯನ್ನು ನಾವು ಕಾಯೋಣ. ನವೆಂಬರ್ 14, 15, 16 ನಿಮ್ಮ ಮಕ್ಕಳನ್ನು ಮರೀದೇ ಕರ್ಕೊಂಡ್ಬನ್ನಿ. ನೀವು ಬರ್ತೀರಿ, ಆದರೆ ಮಕ್ಕಳಿಗಿದು ವಿಶೇಷ. ಅವರ ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗುತ್ತೆ, ಆ ಮೊಬೈಲ್ ಬಂಧನ ಮುಂತಾದವುಗಳಿಂದ. ನಮಸ್ಕಾರ, ದಯವಿಟ್ಟು ಬನ್ನಿ. ನವೆಂಬರ್ 14, 15, 16.